ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ನೋಡ್ತಿದ್ದೀರಾ? ಕರ್ನಾಟಕ ಬಸ್ ಲಾಕ್ಸ್. ಇವತ್ತು ನಾನು ರಾಮದುರ್ಗ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ನನಗೂಡಿ ಇವತ್ತು ರಾಮದುರ್ಗ ಟ್ರಾವೆಲ್ ಮಾಡೋಣ ಅಂತ ಬನ್ನಿ. ಫ್ರೆಂಡ್ಸ್, ಇವತ್ತು ನಾನು ಬೆಳಗಾವಿ ಬಸ್ ಸ್ಟೇಷನಲ್ಲಿದ್ದೀನಿ, ಬಸ್ ಸ್ಟ್ಯಾಂಡ್ದಾಗ ಅದೀನಿ. ಇವತ್ತು ರಾಮದುರ್ಗ ಹೊಂಟಿದ್ದೀನಿ. ಎಲ್ಲರೂ ಯಾವ ಬಸ್ ಐತಿ ಅಂತ ನೋಡ್ಕೊಂಡು ಹೋಗಿ ಬನ್ನಿ. ರಾಮದುರ್ಗ ಪ್ಲ್ಯಾಟ್ಫಾರ್ಮ್ದಾಗ ಅದೀನಿ. ಇಲ್ಲಿಂದ ನೇಸರ್ಗಿ, ಸುರೇಬಾನ, ರಾಮದುರ್ಗ, ಬದಾಮಿ ಇಲ್ಲಿ 17 ನಂಬರ್ ಪ್ಲ್ಯಾಟ್ಫಾರ್ಮ್ಗೆ ಬಂದಿರ್ತೈತಿ. ಈಗ ರಾಮದುರ್ಗ ಬಸ್ ಹೋತು, ಯಾಕಂದ್ರೆ ಫುಲ್ ಐತಿ ನೋಡ್ರಿ. ಜನ ತುಂಬ್ಕೊಂಡ್ರ ಎಲ್ಲ ಅನೌನ್ಸ್ಮೆಂಟ್ ಜೋರು ಮಾಡಕತ್ತಾರು. ಆದ್ರೆ ಬಸ್ ಹೋತು. ಈಗ ಬರೋ ಬಸ್ಸಿಗೆ ಹೋಗೋಣಂತ, ನಾವು ಜರ್ನಿ ಮಾಡೋಣ. ಇಲ್ಲಿಂದ ಹುಬ್ಳಿ ನಾನ್ ಸ್ಟಾಪು, ಧಾರವಾಡ ನಾನ್ ಸ್ಟಾಪು, ಬೆಂಗಳೂರು ಕಡೆ ಹೋಗುವ ಬಸ್ಗಳು. ಹಾಗೂ ಈಗ ಇಲ್ಲೇ ನೋಡ್ರಿ ಸಾಗರ, ಬೆಳಗಾವಿ, ಕೊಲ್ಹಾಪುರ, ಇಲ್ಲಿ ಮಹಾರಾಷ್ಟ್ರ ಬಸ್ಗಳು ಇಲ್ಲಿ ಸಿಗ್ತಾವೆ. ಸೊ ಇಲ್ಲಿ ರಾಮದುರ್ಗ ಬಸ್ ಇರ್ತಾವೆ. ಇಲ್ಲೆಲ್ಲ ಇಲ್ಲಿ ಬಾಗಲಕೋಟ, ಇಲ್ಲಿ ಬಬ್ಲಾದಿ ಬಸ್ ಐತೆ ನೋಡ್ರಿ, ತೋರಿಸ್ತೀನಿ ನಿಮ್ಗೆ. ಇದು ಬಬ್ಲಾದಿ ಬಸ್, ಭಾರಿ ಫೇಮಸ್ ಬಸ್ ಐತಿ. K22 2317 ಇಲ್ಲಿಂದ ಬಬ್ಲಾದಿಗೆ ಹೋಗ್ಬೋದು. ಈ ಕಡೆ ಸೋಲಾಪುರ್, ವಿಜಾಪುರ, ಗುಡಾಪುರ ಅಂತೆಲ್ಲ ಹೋಗ್ಬೋದು. ಇಲ್ಲಿಂದ ಇಂಚಲ್ಕರಂಜಿ, ಸಾಂಗ್ಲಿ, ಇದು ಮಹಾರಾಷ್ಟ್ರ ಸೈಡ. ಈ ಕಡೆ ಚಿಕ್ಕೋಡಿ ಬಸ್ಗಳಿಂದ ಇರ್ತಾವೆ. ಈ ಕಡೆ ಬೆಲ್ಲದ ಬಾಗೇವಾಡಿ, ಬೆಳಗಾವಿ, ಹತ್ತೆರ್ಗಿ ಇಲ್ಲಿ ಬಸ್ಸಿಂದ ಇರ್ತಾವೆ. ಬಬ್ಲಾದಿ ಬಸ್ಗೆ ಹೊಂಟೈತಿ. ಬಬ್ಲಾದಿ ಬಸ್ ತೆಗಿತಾನೆ. ಆಲ್ಮೋಸ್ಟ್ ಫುಲ್ ಐತ್ರಿ ಬಬ್ಲಾದಿ ಬಸ್. ಸೊ ಹೋಯ್ತು, ಡಿಪಾರ್ಚರ್ ಆಯಿತು. ಈಗ ಆಲ್ಮೋಸ್ಟ್ ಟೈಮ್ 4 ಗಂಟೆಗೆ ಐತ್ರಿ. 4 ಗಂಟೆಗೆ ಬಸ್ ಐತೆ ನೋಡ್ರಿ ಬಬ್ಲಾದಿಗೆ. ಸೊ ಓಕೆ, ನಮ್ಮ ಬಸ್ ಇನ್ನೂ ಬಂದಿಲ್ಲ, ಆದರೂ ಡಿಪಾರ್ಚರ್ ನೋಡಿ ಖುಷಿ ಆಯಿತು. ಒಂದರ BS6 ಬಸ್ ಸಿಕ್ತಲ್ಲ ನೋಡೋಕೆ. ಓಕೆ, ಫೈನ್. ಇದು ನೋಡ್ರಿ, ಇದು ಒಂದು ವಿಶೇಷ ಬಸ್ ಐತಿ, ಬೆಂಗಳೂರು ಬೆಳಗಾವಿ ಅಂತ. ಇದು ಡಿಪೋ ಇರೋದು ದಾವಣಗೆರೆ ಸೈಡ್. ನೋಡ್ರಿ ಎಷ್ಟು ಮಂದಿ ಅದಾರ ಇಲ್ಲಿ. ಬಸ್ ಮಾತ್ರ ಇಲ್ಲ ರಾಮದುರ್ಗದ. ಒಬ್ಬರು ಬಸ್ ಹತ್ತಿದ್ರೆ ಎಷ್ಟು ಮಂದಿ ಹೋಗ್ತಾರೆ ಅನ್ನೋದು ತೋರಿಸ್ತಾರೆ ನೋಡ್ರಿ. ಈಗ ಬಸ್ ಐತೆ, ಇದು ನಮ್ಮ ರಾಮದುರ್ಗ ಬಸ್ ಅಲ್ಲ, ಆದ್ರೆ ಇಷ್ಟು ಮಂದಿ ಐತೆ ನೋಡ್ರಿ ರಾಮದುರ್ಗ ಹೋಗಕ್ಕೆ. ಏನು ಮಾಡ್ತೀರಿ, ಬಸ್ಸ ಇಲ್ಲ, ಹೆಂಗೆ ಹೋಗೋದು? ಜನ ಜಂಗುಳಿ. ಆದರೂ ಬಸ್ ವೇಟ್ ಮಾಡೋಕೆ ಮಜಾ ಬರೋದೈತಿ. ಸಣ್ಣ ಮಳೆ ಐತಿ ನೋಡ್ರಿ, ಹಂಗೈತಿ. ಕ್ಲೈಮೇಟ್ ಕೋಲ್ಡ್ ಐತಿ, ಆದ್ರೆ ಬಸ್ಸ ಇಲ್ಲ. ಹೋಗ್ಬೇಕಂದ್ರೆ ಬಸ್ ಇಲ್ಲ. ಮಾಡ್ಕೊಳತ್ತೇನಲ್ರಿ ಇವತ್ತು. ಸೊ ವೇಟ್ ಮಾಡೋಣ, ಟ್ರಾವೆಲ್ ಅಂತೂ ಮುಗಿಸೋಣ. ಓಕೆ, ಅಲ್ಲೋ ಹೊತ್ತು ನೋಡ್ರಿ. ಏನು ಮಾಡ್ತೀರಿ? ಬೆಳಗಾವಿ ಬಸ್ ಸ್ಟ್ಯಾಂಡ್. ಇದು ಮಹಾರಾಷ್ಟ್ರ ಮತ್ತು ಗೋವಾಕ್ ಜಂಕ್ಷನ್. ಇಲ್ಲಿಂದ ಸುಮಾರು ಮಹಾರಾಷ್ಟ್ರಾಗ ಮತ್ತು ಗೋವಾಕ್ಕೆ ರಗಡ್ ಬಸ್ ಸಿಗ್ತಾವ. ಫೇಮಸ್ ಐತಿ ಬಸ್ ಸ್ಟ್ಯಾಂಡ್. ಓಕೆ, ಬಂತು ನೋಡ್ರಿ BS6 ರಾಮದುರ್ಗ ಡಿಪೋ. ಕಡಿಕೋಯಿ ಬಸ್ಸಿಗೆ ಹೋಗ್ತೀವಿ. ಸೊ ಎಲ್ಲರೂ ಹತ್ಕೊಳಕತ್ತಾರ, ನಾನ್ ಸ್ಟಾಪ್ ಐತಿ. ಹೋಗೋಣ. ಹತ್ರಿ. ಸೊ ಫ್ರೆಂಡ್ಸ್, ಸೀಟ್ ಫುಲ್ ಐತಿ, ಬಸ್ ಫುಲ್ ಆಗೈತಿ. 5 ಗಂಟೆಗೆ ಬಿಡ್ತೈತಿಲ್ಲ. ಸೊ ಫುಲ್ ವಿಡಿಯೋ ನೋಡ್ರಿ, ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ. ಈ ಜರ್ನಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬಸ್ ಬಿಡ್ತು, ರಾಮದುರ್ಗ ಹೊಂಟೀವಿ. ಓಕೆ, ಈಗ ಗಾಂಧಿನಗರ ಬ್ರಿಡ್ಜ್ ಕಡೆ ಇದ್ದೀವಿ. ಬಸ್ ಫುಲ್ ರಸ್ ಐತಿ. ಬಸ್
ರಶ್ ಅಂದ್ರೆ ಆ ನಮೂನಿ ರಶ್, ಭಯಂಕರ ರಶ್ ಅದಾರೆ. ವಿಲ್ಲಿ ಹೊಡ್ಯಾತಾರ ಬಸ್. ಫ್ರೆಂಡ್ಸ್, ಈಗ ಗಾಂಧಿನಗರ ಕಡೆ ಇದ್ದೀವಿ. ಸೊ ಮುಂದಿನ ಅಪ್ಡೇಟ್ ಹೇಳ್ತೀನಿ ನೋಡ್ರಿ. ಬಸ್ ಅಂತೂ ಬಸ್ನಾಗ ಒಂದು ಜಾಗ ಇಲ್ಲ. ಇದು ಗುಡ್ ರೆಸ್ಪಾನ್ಸ್. ಯಾಕಂದ್ರೆ ಈ ಶಕ್ತಿ ಯೋಜನೆ ಆದಾಗಿಂದ ಹೆಣ್ಮಕ್ಳು ಫ್ರೀ ಹೋಗತ್ತಾರೆ ಎಲ್ಲರೂ ಆಧಾರ್ ಕಾರ್ಡ್. ಆದರೆ ಗಂಡಸರಿಗೆ ಸೇತ ಅಲೌ ಮಾಡಕತ್ತಾರ ನೋಡಿ, ಎಲ್ಲರೂ ಕೂತಾರ. ಸೊ ಇದೊಂದು ಇನ್ನೂ ಬಸ್ ಬಿಡಬೇಕು. ರಾಮದುರ್ಗ ಸೈಡಿಗೆ ಇನ್ನೂ ಬಸ್ ಇಲ್ಲ. ತುಂಬ ಜನ ಟ್ರಾವೆಲ್ ಮಾಡೋರು ಇರ್ತಾರೆ, ಬಸ್ ಅನುಕೂಲನೂ ಇಲ್ಲ. ಸೊ ಗೌರ್ಮೆಂಟು ನಮ್ಮ NWSKSRC ಗ್ರೂಪ್ ಅವರು ಇದನ್ನು ಇದು ತೊಗೋಬೇಕು. ಅಂದ್ರೆ ಸೀರಿಯಸ್ ತೊಗೊಂಡು ಬಸ್ ಇನ್ನೂ ಬಿಡಬೇಕು ಈ ರೂಟಿಗೆ. ಫ್ರೆಂಡ್ಸ್, ಆದರೂ ಲೊಕೇಶನ್ ನೋಡ್ರಿ ಹೆಂಗೈತಿ. ನೇಚರ್ ಮಾತ್ರ ಜಬರ್ದಸ್ತ್ ಐತಿ. ಸೂಪರ್ ಐತಿ ನೇಚರ್. ಸೊ ಫ್ರೆಂಡ್ಸ್, ಈಗ ನೇಸರ್ಗಿ ಸಮೀಪ ಆಯಿತು. ಈಗ ನೇಸರ್ಗಿ ಬಸ್ ಸ್ಟ್ಯಾಂಡ್ ಹೋಗ್ತೈತೋ ಇಲ್ಲ ಗೊತ್ತಿಲ್ಲ, ಆದರೆ ಹೋದ್ರೆ ಅದನ್ನು ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ. ಓಕೆ, ನೇಸರ್ಗಿ ಊರೊಳಗೆ ಎಂಟ್ರಿ ಆಗಿದ್ದೀವಿ. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಇದು ನಾನ್ ಸ್ಟಾಪ್ ಬಸ್. ಆದ್ರೆ ನೋಡೋಣ, ಹೋದ್ರೆ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ಯಾವ ರೀತಿ ಐತಂತ. ಇದು ನೇಸರ್ಗಿ ಕ್ರಾಸ್. ನೇಸರ್ಗಿ ಊರ ಪಾಸ್ ಆಯಿತು. ಒಳಗೆ ಬಸ್ ಸ್ಟ್ಯಾಂಡ್ದಾಗ ಹೋಗಲಿಲ್ಲ, ಯಾಕಂದ್ರೆ ಇದು ನಾನ್ ಸ್ಟಾಪ್ ಬಸ್ ಅಂತ ಆಗಲೇ ಹೇಳಿದ್ನಲ್ಲ. ಸೊ ಈಗ ಡೈರೆಕ್ಟ್ ಯರಗಟ್ಟಿಗೆ ನಿಂದ್ರಿಸ್ಬೋದು. ಯರಗಟ್ಟಿ ಬಸ್ ಸ್ಟ್ಯಾಂಡ್ ಬಂದಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ಹೋಗಿ ಯರಗಟ್ಟಿ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಹೇಳೋದೈತಿ. ಯರಗಟ್ಟಿ ಒಂದು ಈ ಬಾಗಲಕೋಟೆ ಮತ್ತು ಬೆಳಗಾವಿಗೂ ಒಂದು ಜಂಕ್ಷನ್ ಇದ್ದಂಗೆ. ಈಚೆ ಕಡೆ ನಾವು ಸೌದತ್ತಿಗೆ ಹೋಗ್ಬೋದು, ಮುನ್ನೋಳಿಗೆ ಹೋಗ್ಬೋದು, ಈಚೆ ಕಡೆ ಬಾಗಲಕೋಟೆಗೆ ಹೋಗ್ಬೋದು. ಮತ್ತು ಹೈದರಾಬಾದ್ ಮೇನ್ ಹೈವೇ ಇದು. ಹೈದರಾಬಾದ್ಗೂ ಹೋಗ್ಬೋದು, ಇಲ್ಲಿಂದ ಗೋಕಾಕ್ನೂ ಹೋಗ್ಬೋದು. ಸೊ ಇದೊಂದು ಮೇನ್ ಜಂಕ್ಷನ್ ಇದ್ದಂಗೆ ಯರಗಟ್ಟಿ. ಅದಕ್ಕೆ ಅಲ್ಲಿ ಹೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ಯರಗಟ್ಟಿ ಬಂತು. ಸೊ ಆ ಬಸ್ ಸ್ಟ್ಯಾಂಡ್ ಒಳಗೆ ಹೋದರೆ ಲಾಕ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ಯರಗಟ್ಟಿ ಊರಲ್ಲಿ ಎಂಟ್ರೆನ್ಸ್ ಆಗಿದ್ದೀವಿ. ಇಲ್ಲಿಂದ ಸೊ ಫ್ರೆಂಡ್ಸ್, ಈಗ ಯರಗಟ್ಟಿ ಬಸ್ ಸ್ಟ್ಯಾಂಡ್ ಬಂತು. ಬಸ್ಸು ಈಗ ಒಳಗೆ ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತೈತೆ ಇಲ್ಲೋ ಗೊತ್ತಿಲ್ಲ, ಕರೆ ಹೋಗೋಂಗೆ ಕಾಣ್ತೈತಿ. ಒಳಗೆ ಹೋಗಿ ಪ್ಯಾಸೆಂಜರ್ ಅದಾರ, ಇಳಿಯಾಕ ಇಳಿಸ್ತಾರೆ. ಇಳಿಸಿ ಸ್ಟಾಪ್ ಐತಂತ, ಸ್ಟಾಪ್ ಮಾಡಿ ಎಲ್ಲ ಮಂದಿನ ಇಳಿಸ್ಕೊಬೇಕು. ನಾವು ಬಸ್ ಸ್ಟ್ಯಾಂಡ್ ಒಳಗೆ ಹೊಂಟೈತಿ. ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಹೊಂಟೈತಿ. ಸೊ ಫ್ರೆಂಡ್ಸ್, ಇದು ನ್ಯಾಚುರಲ್ ಆಗಿ ತೋರಿಸೋದೇನಪ್ಪ ಅಂದ್ರೆ ಈ ರೂಟ್ ಒಳಗೆ ಯಾವ್ಯಾವ ಬಸ್ ಸ್ಟ್ಯಾಂಡ್ಗಳು ಹತ್ತಾವನ್ನು ತೋರಿಸಿದ್ನಿ ಅಂತ. ಸೊ ನೇಸರ್ಗಿ, ಯರಗಟ್ಟಿ ಮತ್ತು ಕಟ್ಟಗೋಳ, ರಾಮದುರ್ಗ ಶಾರ್ಟ್ ಜರ್ನಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದು ಯರಗಟ್ಟಿ ಬಸ್ ಸ್ಟ್ಯಾಂಡ. ಇಲ್ಲಿ
ಇದೇ ಜಂಕ್ಷನ್. ಎಲ್ಲ ಥರ ಬಸ್ಸುಗಳು ಇಲ್ಲಿ ಬಂದು ಇಲ್ಲೇ ಕ್ರಾಸಾಗಿ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಕೊಲ್ಹಾಪುರ, ಬೆಳಗಾವಿ, ರಾಮದುರ್ಗ ಬಂತು. ಇದು ಇವತ್ತು ನಮ್ಮ ಬಸ್ ಫ್ರೆಂಡ್ಸ್. ಇದೆ ನಮ್ಮ ಬಸ್ಸು, ಇವತ್ತಿನ ಬಸ್ಸು ಜರ್ನಿ. ಇದ್ರೊಳಗೆ ಬಸ್ ಒಳಗೆ ಜರ್ನಿ ಮಾಡಕತ್ತೀನಿ ನಾನ್ ಸ್ಟಾಪ್. ಸೊ ಫ್ರೆಂಡ್ಸ, ಮುಂದಾಗಿ ನಮ್ದು ಜರ್ನಿ ಕಂಟಿನ್ಯೂ ಆಗುತ್ತೆ. ರಾಮದುರ್ಗ ಹೋದ್ಮೇಲೆ ಈ ವಿಡಿಯೋ ಎಂಡ್ ಆಗುತ್ತೆ. ಸೊ ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್. ಯರಗಟ್ಟಿಂದ ರಾಮದುರ್ಗ ಹೋಗೋ ರೋಡ್ ಸ್ವಲ್ಪ ಕೆಟ್ಟಿದೆ. ಸ್ವಲ್ಪ ಏನಪ್ಪ ಅಂದ್ರೆ ಬೌನ್ಸಿ ಟೈಪ್ ಆಗುತ್ತೆ. ನೋಡಿ ರೋಡ್ ಹೆಂಗದ ಅಂದರೆ, ರೋಡ್ ಹಸ್ಗೆಟ್ಬಿಟ್ಟೈತಿ. ಈ ಮಳೆಯಾಗ ಅಂತೂ ಇಲ್ಲಿ ಬಂದ್ರೆ ಜರ್ನಿ ಮಾಡೋಕ್ಕಾಗಿಲ್ಲ. ಸೊ ಏನು ಸ್ಟ್ರೆಚ್ ಐತಲ್ಲ, ಈ ಸ್ಟ್ರೆಚ್ ಒಳಗೆ ಸ್ವಲ್ಪ ತೊಂದರೆ ಐತಿ. ಬಾಕಿದ ಹೈವೇ ಬೆಳಗಾವಿಯಿಂದ ಯರಗಟ್ಟಿ ಮಟ್ಟ ಯಾವ್ದು ತೊಂದರೆ ಇಲ್ಲ, ಬರ್ಬೋದು ಆರಾಮ್ಸೆ. ಹೈವೇ ಐತಿ, ಬರ್ಬೋದು. ಇಲ್ಲಿಂದ ಸ್ವಲ್ಪ ರಾಮದುರ್ಗ ಹೋಗಕ್ಕೆ ತೊಂದರೆ ಆಗತ್ತೆ. ಸೊ ಫ್ರೆಂಡ್ಸ್, ಈಗ ರಾಮದುರ್ಗ ಸಿಟಿ ಎಂಟ್ರ್ ಆಗಿದ್ದೀವಿ. ಸೊ ಇಲ್ಲಿಗೆ ನನ್ನ ಲಾಗ್ ಮುಗೀತು. ಸೊ ಮುಂದಿನ ಲಾಗಿಗೆ ಸಿಗೋಣ. ಮುಂದಿನ ಲಾಗ್ ಸಬ್ಜೆಕ್ಟ್ ಅಂದರೆ ರಾಮದುರ್ಗ ಬಸ್ ಸ್ಟ್ಯಾಂಡ್. ಸೊ ರಾಮದುರ್ಗ ಬಸ್ ಸ್ಟ್ಯಾಂಡ್ ಯಾವ್ಯಾವ ಬಸ್ಗಳು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ರಾಮದುರ್ಗ ಎಂಟ್ರೆನ್ಸ್ ನೋಡ್ಕೊಳ್ಳಿ.